ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇದ್ಯಾಕೆ? ಕಾಶಿ ಯಾತ್ರೆಗೆ ಹೋಗ್ತಿದ್ದೀರಲ್ವಾ, ಬಿಸಿಲು ತಲೆ ಮೇಲೆ ಬೀಳ್ದೇ ಇರ್ಲಿ ಅಂತ. ಇದು ಕೆರೆ ಕಡೆ ಹೋಗಂತೂ ಖಂಡಿತ ಅಲ್ಲಪ್ಪ. ದಾರಿ ಮಧ್ಯೆ ಹೋಗ್ತದ ಆದ್ರೆ ಕುಡಿಯಕ್ಕೆ ಇರ್ಬೇಕಲ್ವಾ. ಯಾಕೋ ಸುಂದ್ರ ಇದು? ತುಂಬಾ ದೂರ ಹೋಯ್ತಿರಲ್ವಾ, ಹೋಗೋ ದಾರಿಲಿ ಕಾಲ್ ಜಾರ್ ಬಿದ್ರೆ ಊಟ ಕೊಟ್ಕೋಬಹುದು. ಹಂಗೆ ಇನ್ನು ಏನೇನಕ್ಕೋ ಬಳಸ್ಕೋಬಹುದು. ಅಯ್ಯ ನಿನ್ನ. ನೋಡಪ್ಪ, ವರೋಪಚಾರ ಸರಿಗಿಲ್ಲ, ಮದುವೆ ಮಾಡ್ಕೊಳ್ಳಲ್ಲ, ನಾನು ದೇಶಾಂತರ ಹೋಗ್ತೀನಿ, ಕಾಶಿ ಹೋಗ್ತೀನಿ ಅಂತ ನೀನು ಹೇಳಬೇಕು. ಅಯ್ಯೋ, ನಾನು ಯಾಕೆ ಕಾಶಿಗೆ ಹೋಗ್ಲಿ? ನನಗೆ ಮದ್ವೆ ಒಪ್ಗೆ. ಅಯ್ಯೋ, ಶಾಸ್ತ್ರ ಕಣಪ್ಪ. ಸಾಕು, ನೀನು ಬೇಡ ಬೇಡ ಅಂತ ಹೇಳ್ತಿರ್ಬೇಕು. ಹೆಣ್ಣಿನ ಕಡೆಯವರು ನಿನಗೆ ಕಾಲು ತುಳಿತೀವಿ, ಬಂಗಾರ ಕೊಡ್ತೀವಿ, ಬಂಗಾರ ಕೊಡ್ತೀವಿ ಅಂತ ಕರಿತಿರ್ಬೇಕು. ಆಗ್ಲೇ ಈ ಶಾಸ್ತ್ರಕ್ಕೊಂದು ಅರ್ಥ ಬರೋದು. ಬೇಡ ಅನ್ನೋದಕ್ಕೆ ಮನ್ಸೇ ಬರ್ತಿಲ್ಲ ತಾತ. ವರ ಮುಂದೆ ಹೋಗ್ತಾ ಇದ್ದಂಗೆ ನೀವು ವರನ ಮುಂದೆ ನಿಂತ್ಕೊಂಡು ನಿನಗೆ ಪಾದ ಪೂಜೆ ಮಾಡ್ತೀವಿ, ನಿನ್ ತಲೆ ಮೇಲೆ ಎತ್ಕೊಂಡು ಮೆರೆಸ್ತೀವಿ, ನೀನ್ ಕೇಳ್ದಷ್ಟು ಬಂಗಾರ ಉಡುಗೊರೆನ್ ಕೊಡ್ತೀವಿ, ನನ್ನ ಮಗಳು ಮದುವೆ ಮಾಡ್ಕೊ ಅಂತ ಕೇಳ್ಕೋಬೇಕು. ನನ್ನನ್ನು ಬಿಟ್ರೆ ಈ ಮದುವೆನೇ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸರಿ ಸರಿ, ನೀವು ಕಾಶಿ ಯಾತ್ರೆಗೆ ಹೊರಡಿ. ಹೊರಡು ಸಾಕು. ಅಯ್ಯೋ, ಇನ್ನೂ ಕರಿಯಲ್ವಾ? ನಿನ್ ಕಾಶಿಗೆ ಹೋಗೋಣ, ಆಮೇಲೆ ಕರಿತೀವಿ. ನಮ್ ಸಾಕುಗೆ ಕತ್ತಿಡ್ ತಳ್ಳಿದ್ರು ಅವನಂತೂ ಕಾಶಿಗೆ ಹೋಗಲ್ಲ. ರಾಜ್ಕುಮಾರಿ ಮುಖ ನೆನ್ಪಾಗ್ತಿದ್ದಂಗೆ ಹಿಂತಿರ್ಕೊಂಡ್ ವಾಪಸ್ ಬಂದ್ಬಿಡ್ತಾನೆ. ಅಣ್ಣ ಕಾಶಿನ ವಾಪಸ್ ಬರ್ಲಿ, ನೀನ್ ಅದಕ್ಕೆ ಸಾರಿ ಕೇಳ್ದೋ ಇಲ್ವೋ? ಸಾರಿ ಕೇಳಿ, ಎಲ್ಲ ಮುಗ್ದೋಗುತ್ತೆ. ಸುಮ್ನಿರೋ, ನಾನ್ ಶಾಸ್ತ್ರ ನೋಡ್ಬೇಕು. ನಾವು ವರಪೂಜೆ ವರೋಪಚಾರನ ಚೆನ್ನಾಗಿ ಮಾಡ್ತೀವಿ. ನಮ್ಮ ಮಗಳನ್ನ ನಿಮ್ಗೆ ದಾರೆ ಕೊಡ್ತೀವಿ, ಜೀವನ ಪರ್ಯಂತ ನಿಮ್ಗೆ ಋಣಿಯಾಗಿರ್ತೀವಿ. ದಯವಿಟ್ಟು ಇಲ್ಲ ಅಂದೇನೆ ನಮ್ಮ ಮಗಳ ಕನ್ಯಾ ಸೆರೆ ಬಿಡಿಸಿ ನಿಮ್ಮ ಹೆಂಡತಿ ಮಾಡ್ಕೊಳ್ಳಿ. ಅಂತ ಮಗಳನ್ನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ. ಅವ್ರನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಒಳ್ಳೆ ಅದ್ಭುತವಾದ ಮುಕ್ತಾಯ ಸಿಕ್ತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬನ್ನಿಪ್ಪ, ಅಳಿದೇವ್ರ ಕಾಲ್ ತೊಳೆದು ಪುಣ್ಯ ಕಟ್ಕೊಳ್ಳಿ. ಗಿಲ್ಟ್ನ ಒಳಗಡೆ ಇಟ್ಕೊಂಡ್ರೆ ಬೆಟ್ಟದಷ್ಟು ಬೆಳೆಯುತ್ತೆ. ಸಾರಿ ಕೇಳೋದಕ್ಕೆ ನೀನೇ ಒಂದು ಅವಕಾಶ ಮಾಡ್ಕೊಂಡು ಸಾರಿ ಕೇಳು, ಎಲ್ಲ ಸರಿ ಹೋಗುತ್ತೆ.
ಏ ಅಹಲ್ಯ, ಎಲ್ಲೇ ಇದ್ಯಾ? ನನ್ನ ಮಗನ್ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲೇ. ಅದ್ ಎಲ್ಲ ಅಡ್ಕೊಂಡಿದ್ಯೆ? ಎಕ್ಸ್ಕ್ಯೂಸ್ ಮೀ, ಹುಡುಗಿ ರೂಮ್ ಯಾವುದು? ನನಗೆ ಬಿಸ್ನೆಸ್ ಎಷ್ಟು ಮುಖ್ಯನೋ, ನನ್ನ ಮಾನ ಮರ್ಯಾದೆ ತೆಗೆದಿರೋ ನಿನ್ನನ್ನ ನರಳಿಸೋದು ಅಷ್ಟೇ ಮುಖ್ಯ. ನಿನ್ನನ್ನ ನಾನಿವತ್ತು ಸುಮ್ಮನೆ ಬಿಡಲ್ಲ ಕಣೆ. ಯಾಕೆ ಕಣ್ಣಲ್ಲಿ ನೀರು? ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಎಲ್ಲಿ ಹಿಂದಿನ ಘಟನೆಗಳು ನಿನ್ ಜೀವನನ ಮತ್ತೆ ಹಾಳು ಮಾಡ್ಬಿಡುತ್ತೆ ಅಂತ ಹೆದರಿಕೆ ಆಗಿತ್ತು. ಆ ಘಟನೆಗಳು ನನಗಿನ್ನೂ ಮರೆಯಕ್ ಆಗ್ತಿಲ್ಲ ಅಕ್ಕ. ಅದನ್ನ ನೆನ್ಸ್ಕೊಂಡ್ರೆ ನನ್ ಕೈ ಕಾಲು ನಡ್ಗುತ್ತೆ, ನನಗೆ ಹೆದರಿಕೆ ಆಗುತ್ತೆ. ಆ ಹೆದರಿಕೆ ಹಾಗೆ ಇರುತ್ತೆ. ಮುಂದೆನೂ ಹಾಗೆ ಇರುತ್ತೆ. ಅಹಲ್ಯ, ಏನೆ 3 ವರ್ಷದಿಂದ ನನ್ನ ಕಣ್ಣಿಗೆ ಸಿಗದೆ ಇರೋ ಹಾಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಲ್ಲ. ಈಗ ನನ್ನ ಕೈಗೆ ಸಿಕ್ಕಾಕೊಂಡಿದ್ಯಾ? ಯಾರೇ ನಿನ್ನನ್ನ ಕಾಪಾಡ್ತಾರೆ? ಅಮ್ಮ ನಮ್ಮ ಅಕ್ಕನ ಮದ್ವೆ ಆಗ್ತಿದೆ, ಅವಳ ಜೀವನ ಸರಿ ಹೋಗ್ತಿದೆ. ದಯವಿಟ್ಟು ಅವಳಿಗೇನು ಮಾಡ್ಬೇಡಿ. ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ, ನಮ್ಮ ಅಕ್ಕಗೇನು ಮಾಡ್ಬೇಡಿ. ಅದೇ ತೆಗ್ದಿರೋದು ಅವಳು, ಮಗನ ಜೀವನ ಹಾಳು ಮಾಡಿರೋದು ಅವಳು. ಅವಳನ್ನ ಸುಮ್ನೆ ಬಿಡ್ಬೇಕಾ? ನನ್ನ ಜೀವನ ಹಾಳು ಮಾಡಿದ್ದು ನೀವು, ನಿಮ್ ಮಗ. ಮುಚ್ಚೆ ಬಾಯಿ. ಹೆಸರಲ್ಲಿದ್ದವಳನ್ನ ಅರಮನೆ ಕರ್ಕೊಂಬಂದು ಇಟ್ಕೊಂಡೆ. ನೀನು ಅಲ್ಲಿಂದಾನು ಓಡ್ ಹೋದೆ. ಘನತೆ, ಗೌರವ, ಮರ್ಯಾದೆಗೆ ಬದುಕೋ ಜನ ನಾವು. ಆದ್ರೆ ನೀನು 3 ಜನರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದೆ. ನನ್ನ ನಾಯಿ ತರ ಎಳ್ಕೊಂಡು ಹೋಗ್ತೀನಿ. ಸಾಯೋವರೆಗೂ ಸರಪಣಿ ಹಾಕಿ ನಿನ್ನ ಕೈಲಿ ಜೀತ ಮಾಡಿಸ್ಕೊಂಡು ನನ್ನ ಕಾಲ್ ಕೆಳಗಡೆ ಇರಿಸ್ಕೊಳ್ದೆ ಹೋದ್ರೆ ನಾನು ಭವಾನಿನೇ ಅಲ್ಲ. ಆಗಿದ್ದಾಗ್ಲಿ. ಅಹಲ್ಯ ಅಕ್ಕ ನನ್ನ ಕೆನ್ನೆಗೆ 2 ಏಟು ಹೊಡೆದ್ರು ಚಿಂತೆ ಇಲ್ಲ. ನಾನು ಸಾರಿ ಹೇಳ್ತೀನಿ. ಅಯ್ಯೋ ದೇವ್ರೆ, ನಮ್ಮ ಅಕ್ಕಗೇನು ಮಾಡ್ಬೇಡಿ, ಅಮ್ಮ, ಅಕ್ಕನ್ ಬಿಟ್ಬಿಡಿ. ಅಕ್ಕ, ನೀವಾ?
ಅಂತರ್ಪಟ ಮುಗಿದ್ಮೇಲೆ ಅದಕ್ಕಿಂತ ನೀನು ಕಣ್ತುಂಬ ನೋಡ್ಬೋದು. ಆಹಾ, ಇಲ್ಲಿವರೆಗೂ ನೋಡೇ ಇಲ್ವಾ? ಪುರೋಹಿತ್ರೆ, ಶಾಸ್ತ್ರಕ್ಕೆಲ್ಲ ಸರಿ ಇದೆಯಲ್ವಾ? ಎಲ್ಲ ಸರಿಗಿದೆಪ್ಪ. ಹೀರಿಗೆ ಬಲ್ಲ ಅಂತರ್ಪಟ ಎಲ್ಲಾ ಶಾಸ್ತ್ರಗಳು ಮಾಡೋದಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಶಾಸ್ತ್ರಕ್ಕೆ ಟೈಮ್ ಆಯ್ತಮ್ಮ, ಹುಡುಗಿನ ಕರ್ಕೊಂಬನ್ನಿ. ಲಕ್ಷ್ಮಿ ಅವರೇ, ನಮೃತ ಇನ್ನು ಅಹಲ್ಯನ್ ಕರ್ಕೊಂಡ್ ಬಂದಿಲ್ಲ, ಸ್ವಲ್ಪ ನೋಡ್ತೀರಾ? ಹಾ, ನೋಡ್ಕೊಂಡ್ ಬರ್ತೀನಿ. ಓಹೋ, ನಿಮ್ ಹಣೆ ಬರಹನೆ ಚೆನ್ನಾಗಿಲ್ಲ ಅನ್ಸುತ್ತೆ ಅಲ್ವಾ? ನೀವ್ ಮಾಡೋ ದರಿದ್ರ ಕೆಲ್ಸಗಳಿಗೆಲ್ಲ ನಾನೇ ಎದುರಾಗ್ತೀನಿ ಅಲ್ವಾ? ಏಯ್, ನಿನಗೇನು ವಿಷಯ ಗೊತ್ತಿಲ್ಲ ಕಣೆ. ಇವಳಿಗೀಗಾಗ್ಲೇ ಮದ್ವೆ ಆಗಿದೆ, ಅದು ನನ್ನ ಮಗನ್ ಜೊತೆ. ಮಗ ಅಂತ ಯಾಕ್ರಿ ಕರೀತೀರಾ? ಮೃಗ ಅಂತ ಕರೀರಿ, ಅದು ಕರೆಕ್ಟ್ ಆಗಿರುತ್ತೆ ನಿಮ್ ಹೊಟ್ಟೆಲ್ ಹುಟ್ಟಿರೋ ಆ ಕಂದನ್ಗೆ. ಇವಳು ನನ್ ಸೊಸೆ ಕಣೆ. ಅವರು ರಾಜ್ಗುರು ಮನೆತನದ ಸೊಸೆ. ರಾಜ್ಗುರು ಮನೆತನದ ಸೊಸೆ ಮೇಲೆ ಕೈ ಮಾಡೋದಕ್ ಮುಂಚೆ 100 ಸರಿ ಯೋಚನೆ ಮಾಡ್ಬೇಕು. ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅವ್ರ ಮೇಲೆ ಕೈ ಇಟ್ರೆ ನಾವು ನಿಮ್ ಕೈ ಹಿಡಿತೀವಿ. ಅದೇ ನೋವು, ಮೋಸ, ವಂಚನೆ ಮಾಡೋದಕ್ ಕೈ ಮಾಡಿದ್ರೆ ನಿಮ್ ಕೈ ಮುರಿದು ಬಿಡ್ತೀವಿ. ಏಯ್, ಏನ್ ಸಿನಿಮಾ ಡೈಲಾಗ್ ಹೊಡಿತ್ಯಾ? ನಾನ್ ಯಾರು ಅಂತ ಗೊತ್ತಾ ನಿನಗೆ? ನೀವ್ ಯಾವ ರಾಣಿನೂ ಅಲ್ಲ ಅಥವಾ ಮಹಾರಾಣಿನೂ ಅಲ್ಲ. ದೇಶಕ್ಕೆ ಮಹಾನ್ ವ್ಯಕ್ತಿ ಕೊಟ್ಟ ತಾಯಿ ಅಂತೂ ಅಲ್ಲವೇ ಅಲ್ಲ. ಹೆತ್ತ ಮಗನ್ನ ಹೇಗ್ ಸಾಕ್ಬೇಕು ಅಂತ ಗೊತ್ತಿಲ್ದೇ ಇರೋ, ತಾಯಿ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ದೇ ಇರೋ ಹೆಣ್ಣು ಅಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ಕೂಗಾಟ ಕಿರ್ಚಾಟ ಏನೇ ಇದ್ರು ಅದನ್ನ ನಿಮ್ ಹತ್ರ ಇಟ್ಕೊಳ್ಳಿ. ನನ್ ಹತ್ರ ತೋರ್ಸೋದಕ್ ಬಂದ್ರೆ ಚೆನ್ನಾಗಿರಲ್ಲ. ಬಿಡ್ಬೇಡ ಮೀರಾ, ಬಿಡ್ಬೇಡ. ಯಾವಾಗ್ಲೂ ಹೀಗೆ ನಮಗೆ ಹೆದರಿಸ್ತಾರೆ, ಚಿತ್ರ ಹಿಂಸೆ ಕೊಡ್ತಾರೆ. ಹೆದರ್ಬೇಡ ನಮ್ರತ, ಇಂಥವ್ರಿಗೆ ಬೊಗಳದಕ್ ಮಾತ್ರ ಗೊತ್ತು, ಕಚ್ಚೋದಕ್ ಬರಲ್ಲ. ಹೌದೇನೆ ಹೌದೇನೆ, ಯಾರು ಅಂತ ನೀನು ತೋರ್ಸ್ಬೇಕೇನೆ. ಯೋ ನೀವೇನು ತೋರ್ಸೋದ್ ಬೇಡ. ಒಂದ್ ನಿಮಿಷ, ಒಂದೇ ಒಂದ್ ನಿಮಿಷ ನೀವಿಲ್ಲಿದ್ರು ಕರ್ನಾಟಕದಲ್ಲಿರೋ ಟಿವಿಯಲ್ಲೂ ಒಂದ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. PR ಜುವೆಲರ್ಸ್ ಓನರ್ ಭವಾನಿ ಚಂದ್ರ ಮಾನ ಮರ್ಯಾದೆಗೆ ಹೆದರೋ ಹೆಂಗಸಿನ ಅಸಲಿ ಮುಖವಾಡ ಅಂತ ಹೆಡ್ಲೈನ್ಸ್ ಬರುತ್ತೆ. ಬರ್ಬೇಕಾ? ಮೀಡಿಯಾದವ್ರನ್ನ ಕರೆಸ್ಲಾ? ನಿನ್ನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. 3 ಎಣಿಸ್ತೀನಿ ಅಷ್ಟೇ. 1 2ಅಮ್ಮ, ಅಕ್ಕ ರಾಜ್ಕುಮಾರಿ ತರ ಕಾಣ್ತಿದ್ದಾಳಲ್ವಾ? ಕಣೆ, ನಾನಿದನ್ನ ಕನಸಿನಲ್ಲೂ ಕೂಡ ಕಲ್ಪನೆ ಮಾಡಿರ್ಲಿಲ್ಲ.
ಹಾರ ಕೊಡಿಮ್ಮ. ಈಗ ವಧುವರರು ಹಾರ ಹಾಕೋಬೇಕು. ಹಾ ತೋಳಿ. ಹಾ ಮೊದಲು ನೀರು ಹಾಕಪ್ಪ. ಚಿಕ್ಕಪ್ಪ ಅಕ್ಕನ ಮೇಲೆ ಎತ್ಕೊಳ್ಳಿ. ಭಾವ ಎಷ್ಟೇ ಟ್ರೈ ಮಾಡಿದ್ರು ಹಾರ ಹಾಕಕ್ ಆಗ್ಬಾರ್ದು. ಎತ್ತಿ ಆರಡಿ ಕಟೌಟ್ ನಮ್ಮ ಅಣ್ಣ. ಬೇಕು ಅಂದ್ರೆ ಚಂದ್ರನೇ ಸಿಗ್ತಾನಂತೆ. ಅದಕ್ಕೆ ಹಾರ ಹಾಕಕ್ಕಾಗಲ್ವಾ? ಈಗ ವಧು ವರಂಗ್ ಹಾರ ಹಾಕ್. ಸಾಕು ತಲೆ ಬಾಗಿಸ್ಬೇಡ. ಈಗ್ಲೇ ಹೇಳ್ತಿದ್ದೀರಿ ತಲೆ ಬಾಗಿಸ್ಬೇಡ ನೀನು. ಅಕ್ಕನಿಂದ ಮೇಲೆ ಎತ್ತಿ. ಸಾಕು ಹುಷಾರು. ಹೆಂಡತಿ ಎದುರುಗಡೆ ತಲೆ ಬಾಗ್ಸೋದನ್ನ ಈಗಿನಿಂದಲೇ ರೂಢಿ ಮಾಡ್ಕೋಬೇಕಪ್ಪ. ಅಂತೂ ಹುಡ್ಗ ಹಳ್ಳಕ್ ಬಿದ್ದ. ಇನ್ಮೇಲೆ ಹುಡುಗಿಗೆ ತಲೆ ಬಾಗ್ಸೋದನ್ನ ಕಲ್ತ್ಕೊಳಪ್ಪ. ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ರ ಮುಂದೆ ರಾಜ್ಗುರು ಮನೆತನ ಯಾವತ್ತೂ ತಲೆ ಬಂದ. ಬಾ ಮಾತು ಅಂದ್ರೆ ಇದು ಕಣೋ. ಇನ್ನು ಮಾಂಗಲ್ಯ ಧಾರಣೆ ಆಗಿಲ್ಲ ಕಣೋ. ಶಾಸ್ತ್ರ ಇನ್ನೂ ಬಾಕಿ ಇದೆ. ಲಕ್ಷ್ಮಿ ಅವರೇ, ಈ ಮದ್ವೆಗೋಸ್ಕರ ನಾವು ಎಷ್ಟು ವರ್ಷ ಕಾದಿದ್ದೀವಿ. ಸಾಕೇತ್ಗೆ ಬಂಗಾರದಂತ ಹೆಣ್ಣು ತರಬೇಕು ಅಂತ ಅನಿ ಮತ್ತು ಮೀರಾ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಈ ಮದ್ವೆಲೂ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ ಅನ್ಕೊಂಡಿದ್ವಿ. ಸದ್ಯ ದೇವ್ರ ದೊಡ್ಡವನು, ಅಂಥದ್ದೇನೂ ನಡೀಲಿಲ್ಲ. ಅದ್ಮಾತು ಆ ದೇವ್ರೇ ನಮ್ಮನ್ನು ಕಾಪಾಡ್ಬಿಟ್ಟ. ಅಹಲ್ಯ ದೇವ್ರ ಭಕ್ತೆ, ದೇವ್ರನ್ನ ತುಂಬಾ ನಂಬ್ತಾಳೆ. ಅವಳ ಪೂಜೆ ಪುನಸ್ಕಾರಕ್ಕೆ ಈಗ ಬೆಲೆ ಸಿಕ್ತು. ಎಲ್ಲಿ ಅವಳ ಹಿಂದಿನ ಕತೆ ಅವಳ ಜೀವನನೇ ನುಂಗ್ಬಿಡುತ್ತೇನೋ ಅಂತ ಭಯ ಆಗಿತ್ತು. ಆದ್ರೆ ಇವನಂತ ಈ ಅಳಿಯಂದ್ರು ಪಾತಾಳ ಕೇಳ್ತಿದ್ದ ನನ್ನ ಮಗಳನ್ನ ಆಕಾಶದ ಎತ್ತರಕ್ಕೆ ಏರಿಸ್ಬಿಟ್ರು. ಸಾಕೇತ್ ಅನಿಕೇತ್ ಇಬ್ರು ಶಾಂತಲಮ್ಮನ ಮಕ್ಕಳು. ಅವರಲ್ಲಿ ಅವ್ರ ತಂದೆ ತಾಯಿ ಗುಣನೇ ಇದೆ. ಎಲ್ಲದನ್ನೂ ಸರಿಯಾಗಿ ತೂಗ್ತಾರೆ. ಕೆಟ್ಟದನ್ನ ಬಯಸೋರ್ಗೂ ಕೂಡ ಅವ್ರು ಕೆಟ್ಟದನ್ನ ಬಯಸಲ್ಲ. ಅಂದ್ಹಾಗೆ ಮೀರಂಗೆ ಗಂಡೇನಾದ್ರೂ ನೋಡಿದ್ರೇನೋ? ಅಯ್ಯೋ, ಅವಳಿನ್ನೂ ಚಿಕ್ಕ ಮಗು. ಅವಳಿಗೀಗಲೇ ಯಾಕೆ ಮದುವೆ? ಹಾಗನ್ಬೇಡಿ. ಯಾವ್ಯಾವ ವಯಸ್ಸಿಗೆ ಏನೇನಾಗಬೇಕು ಅದಾಗ್ಬಿಡ್ಬೇಕು. ಅವಳಿಗೂ ಮದುವೆ ವಯಸ್ಸಲ್ವಾ?
ಮೀರನ್ ಎಲ್ಲ ಜವಾಬ್ದಾರಿನೂ ಸಾಕಿತ್ ವಹಿಸ್ಕೊಂಡಿದ್ದಾನೆ. ಅವನೇ ಅವಳಿಗೆ ಗಂಡು ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮಕ್ಕಳನ್ನ ಒಳ್ಳೆ ಗಂಡು ನೋಡಿ ದಾರೆ ಎರ್ದು ಕೊಟ್ಬಿಟ್ರೆ ನಮ್ ತಾಯ್ತನದ ಜವಾಬ್ದಾರಿ ಕಳೆದ್ಬಿಡತ್ತೆ ಅಲ್ವಾ?